ಮೂರು ಸೇನೆಗಳ ಮುಖ್ಯಸ್ಥರು ವಾರ್ ರೂಮ್ ನಲ್ಲಿದ್ರು. ನಾವು ನೋಡ್ತಾ ಇದ್ವಿ ಮೀಟಿಂಗ್ ಮೇಲ್ ಮೀಟಿಂಗು, ನಿಗೂಢ ಹೆಜ್ಜೆ. ಮುಂಜಾನೆ 3 ಗಂಟೆ ತನಕ ವಾರ್ ರೂಮ್ ನಲ್ಲೇ ಸೇನಾ ಮುಖ್ಯಸ್ಥರು ಇದ್ರು. ಕಾರ್ಯಾಚರಣೆಯನ್ನ ಮುಗಿಸಿ ವಾರ್ ರೂಮ್ ನಿಂದ ಸೇನಾ ಮುಖ್ಯಸ್ಥರು ಹೊರಟ್ರು. ಅಲ್ಲಿಗೆ ಸಕ್ಸಸ್ ಆಯ್ತು, ಕತಮ್ ಟಾಟಾ ಬಾಯ್ ಬಾಯ್ ಅಂತ ಉಗ್ರರನ್ನ ಕಳಿಸ್ಕೊಟ್ಟಿದೀವಿ ನಾವು ಅಂತ ಒಂದು ಸಂದೇಶವನ್ನು ಕೊಟ್ರು. ಕೇವಲ 23 ನಿಮಿಷದಲ್ಲಾಗಿರೋ ಅಟ್ಯಾಕ್ ಇದು. ಅದು ಯಾರ ಜೊತೆಗೆ? ಅವರ ನೆಲಕ್ಕೆ ಹೋಗಿ ನುಗ್ಗಿ ಹೊಡೆಯೋ ಕೆಲಸ. ಈಗ ನಿಮಗೆ ನಾವು ಒಂದಷ್ಟು ಕ್ಷಿಪಣಿಗಳನ್ನು ತೋರಿಸ್ತೀವಿ. ನಾನು ಆಗ್ಲೇ ಆರಂಭಿಕ ಹಂತದಿಂದ ಸ್ಕಾಲ್ಪ್ ಅನ್ನುವಂತಹ ಕ್ಷಿಪಣಿಯನ್ನು ಬಳಸಿದ್ದಾರೆ ಅಂತ ಹೇಳ್ತಾ ಇದ್ನಲ್ಲ, ಇದೇ ಕ್ಷಿಪಣಿ ಅದು. ಆಪರೇಷನ್ ಸಿಂಧೂರ್ಗೆ ಬಳಸಿದಂತಹ ಕ್ಷಿಪಣಿ. ಇದರ ರೇಡಿಯಸ್ಸು ಆಲ್ಮೋಸ್ಟ್ 300 ಕಿಲೋಮೀಟರ್ ರೇಂಜು. ಅಂದರೆ ನಮ್ಮ LOC ಇಂದ ಟಾರ್ಗೆಟ್ 300 ಕಿಲೋಮೀಟರ್ ಒಳಗಿದ್ರು ಫಿಕ್ಸ್ ಮಾಡಿದ್ರಾಯ್ತು. ಇದು ಅದರ ಕೆಲಸವನ್ನು ಮುಗಿಸ್ಬಿಡುತ್ತೆ. ಇದನ್ನು ಯೂಶಲಿ ರಫೇಲ್ನಲ್ಲಿ ಬಳಸ್ತಾರೆ. 300 kgಯ ಸ್ಫೋಟಕಕ್ಕೂ ಹೆಚ್ಚು ಸಾಮರ್ಥ್ಯವನ್ನ ಇದು ಹೊಂದಿದೆ. ರಫೇಲ್ ಬಗ್ಗೆ ನಿಮಗೆ ಹೇಳಬೇಕು. ಓಕೆ, ಈಗ ನಮಗೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಡ್ರೋನ್, ಆಗಲೇ ನಾವು ಹೇಳ್ತಾ ಇದ್ವಿ ಸುಸೈಡ್ ಬಾಂಬಿಂಗ್ ಡ್ರೋನ್ ಅಂತ ಇದನ್ನು ಕರಿತೀವಿ, ಕಮಿಕಾಜೆ ಡ್ರೋನ್ ಅಂತ ಹೇಳಿ. ಇದೇ ಡ್ರೋನ್ ಅನ್ನ ಬಳಸಿ ಸುಮಾರು ಉಗ್ರರಿಗೆ ಇದು ನಿಮ್ಮ ದಾರಿ ಅಲ್ಲ, ನೆಕ್ಸ್ಟ್ ನಿಮ್ಮದು ಅಲ್ಲೊಂದು ಜನ್ನತ್ ಇದೆಯಲ್ಲ, ಕಳಿಸ್ತಾ ಇದ್ದೀವಿ 72 ಕನ್ಯರ ಹತ್ರ ಹೋಗ್ಕೊಳ್ಳಿ ಅಂತ ಕಳಿಸಿರೋದು. ಓಕೆ, ಡೀಟೇಲ್ಸ್ ಕೊಡ್ತಾರೆ ಮೋಹನ್ ಚಿತಾಲೆ ಸರ್. ಸ್ಕಾಲ್ಪ್ ಬಗ್ಗೆ ನೀವಾಗಲೇ ವಿವರಿಸ್ತಾ ಇದ್ರಿ. ಸ್ಕಾಲ್ಪ್ ಇರ್ಬೋದು ಅಥವಾ ಬ್ರಹ್ಮೋಸ್ ಇರ್ಬೋದು ಅಥವಾ ಆಕಾಶ್ ಇರ್ಬೋದು ಅಂತ ಹೇಳ್ತಾ ಇದ್ರಿ. ಸೊ ಮುಂದುವರಿಸೋದಾದ್ರೆ, ಆಮೇಲೆ ಲಿಮಿಟೆಡ್ ಟೈಮ್ ಸರ್ ನಾವು ತಗೊಂಡಿರೋದು ಅಟ್ಯಾಕ್ ಮಾಡೋದಕ್ಕೆ. ಆಮೇಲೆ ಲಾರ್ಜ್ ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ವಿ. ಸೊ ಸೇನೆಯದು ಮನಸ್ಥಿತಿ ಹೇಗಿರುತ್ತೆ, ಬ್ಲೂ ಪ್ರಿಂಟ್ ಹೆಂಗೆ ತಗೊಳ್ತಾರೆ ಅವರು, ಮತ್ತೆ ಎಷ್ಟು ಜನರನ್ನ ಸಾಮಾನ್ಯವಾಗಿ ಇಂತಹ ಟಾರ್ಗೆಟೆಡ್ ಆಪರೇಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡಿ ಮಮತಾಜಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ನಮ್ಮ ಸೇನೆ ನಿರಂತರವಾಗಿ ಈ ಪ್ರಾಕ್ಟೀಸ್ಗಳನ್ನು, ಆಮೇಲೆ ಸಿಮ್ಯುಲೇಟರ್ ಅಂತ ನಮ್ಮ ಏರ್ಬೇಸ್ನಲ್ಲಿ ಇರ್ತದೆ. ಸಿಮ್ಯುಲೇಟರ್ ಈಸ್ ನಥಿಂಗ್ ಬಟ್ ಆ್ಯಕ್ಚುಲಿ ಫ್ಲೈಯಿಂಗ್ ಆ್ಯಂಡ್ ಫೈಂಡಿಂಗ್ ದ ಟಾರ್ಗೆಟ್. ಆ ಸಿಮ್ಯುಲೇಟರ್ನಲ್ಲಿ ಟ್ರೈನಿಂಗನ್ನು ಕೊಡಲಾಗ್ತದೆ. ಸ್ಕ್ರ್ಯಾಪ್ ಬಗ್ಗೆ ಹೇಳೋದಾದರೆ, ಅದು ನಾನು ಮುಂಚೆ ಹೇಳಿದೆ 1300 kg ಇದೆ. ಅದರಲ್ಲಿ 400 kg ಅಮ್ಯುನೇಷನ್ಸ್ ಇರ್ತವೆ. ಆ 400 kg ಅಮ್ಯುನೇಷನ್ ಯಾವಾಗ ಏರ್ ಟು ಗ್ರೌಂಡ್ ಅದು ಬ್ಲಿಸ್ಟ್ರಿಂಗ್ ಆಗ್ತದೆ, ಆವಾಗ ಎಂತೆಂಥ ಬಂಕರ್ಸ್ಗಳಿರಲಿ, ಅದು ಎಷ್ಟೇ ದಪ್ಪ ಬಂಕರ್ಸ್ಗಳಿದ್ರೂ ಕೂಡ ಛಿದ್ರ ಮಾಡ್ತದೆ. ಅದೇ ಥರ ಆಕಾಶ್ ಮಿಸೈಲ್ಸ್ ಇಸ್ ಒನ್ ಆಫ್ ದ ಮೋಸ್ಟ್ DRDO ತಯಾರು ಮಾಡಿದ ಇಂಡಿಜಿಯಸ್ ಮಿಸೈಲ್. ಅದು ಇದು ಏನು ಮೇಡ್ ಇನ್ ಇಂಡಿಯಾ ಅಂತ ಒಂದು ಇದು ಬಂತಲ್ಲ, ಅದರ ನೇತೃತ್ವದಲ್ಲಿ ಆಗಿದ್ದ ಆಕಾಶ್ ಮಿಸೈಲು, ಅದರದ್ದು ಕೂಡ ಇವತ್ತು ಟೆಸ್ಟಿಂಗ್ ಆಗಿ ಅದು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ. ರಫೇಲ್ ಬಗ್ಗೆ ಹೇಳೋ ಎರಡನೇ ಮಾತೇನೇ ಇಲ್ಲ. ರಫೇಲ್ ಈಸ್ ಒನ್ ಆಫ್ ದ ಸಕ್ಸಸ್ಫುಲ್ ಏರ್ಕ್ರಾಫ್ಟ್ ವಿಚ್ ಇಂಡಿಯನ್ country is holding, and its air base ನಾವು ಈ ಏರ್ಕ್ರಾಫ್ಟ್ ಅನ್ನು ಕಸ್ಟಮೈಸ್ ಮಾಡ್ಕೊಂಡಿದೀವಲ್ವಾ ಸರ್? to the New Jalpa ನಮ್ಮ ಹತ್ರ ಇರೋದು 4.5 ಜನರೇಷನ್ ಸಿಮ್ಯುಲೇಷನ್ ಆಗಿದೆ. ಕಸ್ಟಮೈಸ್ ನಾವು ಇಂಡಿಜಿನಸ್ಲಿ ಮಾಡಿ. ಎಕ್ಸಾಕ್ಟ್ಲಿ. ಹೌದು, ಅದು ಇಂಡಿಯನ್ ಇದು ಅದಕ್ಕೆ ಅಪ್ಲೈ ಆಗ್ತದೆ. ಆಮೇಲೆ ಇದರ ಬೇಸ್ ಇರೋದು ಹಾಶಿಮಾರ, ವೇರ್ ಐ ಆಮ್ ಪ್ರೌಡ್ ದಟ್ ಐ ಹ್ಯಾವ್ ಸರ್ವ್ಡ್ ದೇರ್ ಇನ್ ಹಾಶಿಮಾರ, ವಿಚ್ ಈಸ್ ಅರೌಂಡ್ 100 kilometers ಫ್ರಮ್ ಡಾರ್ಜಿಲಿಂಗ್. ಅಲ್ಲಿಂದ ವಿಂಗ್ ಕಮಾಂಡರ್ ಸರ್ ಹೇಳಿದಂಗೆ ಅದು ವಾಯಾ ಆಗ್ರಾ ಬಂದು ಅಲ್ಲಿ ಟಾರ್ಗೆಟ್ ಮಾಡಿ, ಆ ಟಾರ್ಗೆಟ್ ಬಂಬಾರ್ಡಿಂಗ್ ಮಾಡಿ ವಾಪಸ್ ಅದು ಹಾಶಿಮಾರ ಹೋಗಲಿಕ್ಕೆ 23 minutes ತೊಗೊಂಡಿದೆ. ಹಿಂಗಾಗಿ ಹ್ಯಾಟ್ಸ್ ಆಫ್ ಟು ದ ಆಪರೇಷನ್ ಮೇಡ್ ಬೈ ದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಮೇಡಮ್. ವೆರಿ ಟ್ರೂ.